ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕ್ರೇಜಿ ಕನಸು ಕುಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನಿವತ್ತು ಗೀ ರೈಸು ಮತ್ತು ಕುರ್ಮ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ನೀರು ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರು, ಅರ್ಧ ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲು ಮೊಸರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಎಲ್ಲದಕ್ಕೂ ಬ್ಲೈಂಡ್ ಆಗೋ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಚೆನ್ನಾಗಿ ಅದು ನೆನೆಯೋ ಥರ ಎತ್ತಿಡಬೇಕು. ಹಾಗೆ ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನು ಮಾಮೂಲಿ ಮನೇಲಿ ಯೂಸ್ ಮಾಡೋ ಸಣ್ಣ ಅಕ್ಕಿ ತೊಗೊಂಡಿದ್ದೇನೆ. ನೀವು ಬೇಕಿದ್ದರೆ ಬಾಸುಮತಿ ರೈಸು ಅದರಿಂದ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2-3 ಸಲ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೇನೆ. ಈಗ ಗೀ ರೈಸ್ ಮಾಡೋದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಬೆಣ್ಣೆ, ಸ್ವಲ್ಪ ಎಣ್ಣೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಕೈದ ಮೇಲೆ ಅದಕ್ಕೆ ಬೇಕಾಗಿರೋ ಎಲ್ಲ ಗರಂ ಮಸಾಲ ಸಾಮಾನು ಸೇರಿಸ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಲವಂಗದ ಎಲೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಏಲಕ್ಕಿ ಕಾಯಿ, ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ. ಇವೆಲ್ಲವೂ ಚೆನ್ನಾಗಿ ಘಮ ಬಿಡಬೇಕು, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೆ ಕೈ ಆಡಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಕಿದ್ದರೆ ನೀವು ಗೋಡಂಬಿ ಹಾಕೋಬೋದು. ನಮ್ಮ ಮನೇಲಿ ಗೋಡಂಬಿ ಖಾಲಿಯಾಗಿತ್ತು, ನಾನು ಹಾಕಿಲ್ಲ. ಗೋಡಂಬಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಉದ್ದುದ್ದವಾಗಿ ಒಂದು ದಪ್ಪ ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಉದ್ದವಾಗಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಬಾರ್ದು, ಚಿಕನ್ನಿಗೆ ಮಾಡಿದಾಗೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಬಿರಿಯಾನಿಗೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿಬಿಡ್ತೇವೆ, ಇದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಇವಾಗ ನಾನು ಮೊದಲೇ ಕಾಯಿ ತುರಿದು ಹಾಲನ್ನು ಮಾಡಿಟ್ಕೊಂಡಿದ್ದೆ. ಇವಾಗ 3 ಲೋಟ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ ನಾನು 3 ಲೋಟ ಕಾಯಿ ಹಾಲು ಸೇರಿಸಿದ್ದೇನೆ. ಇವಾಗ 3 ಲೋಟ ನೀರು ಸೇರಿಸಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಕುದಿ ಬರೋವರೆಗೂ ನೀರು ಬಿಡಬೇಕು. ಕುದಿ ಬಂದಮೇಲೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಆ ನೀರೆಲ್ಲ ಚೆನ್ನಾಗಿ ಸೋರಿಸಿ ಇವಾಗ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೇನೆ. ಅಕ್ಕಿನ ಸೇರಿಸಿದ್ಮೇಲೆ ಅಕ್ಕಿ ಸ್ವಲ್ಪ ಕುದಿ ಬರಬೇಕು, ಅರ್ಧಂಬರ್ಧ ಅನ್ನ ಆಗಿದೆ, ಅರ್ಧ ಬೆಂದಿದೆ ಅನ್ನಿಸ್ಬೇಕು ನಮಗೆ. ಆವಾಗ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಇಲ್ಲ ಅರ್ಜೆಂಟ್ ಇದೆ, ನಮ್ಗೆ ಬೇಗ ಆಗಬೇಕು ಅಂತಾದರೆ ನಾವು ಬೇಗನೆ ಲಿಡ್ ಕ್ಲೋಸ್ ಮಾಡ್ಬೋದು. ಇವಾಗ ಒಂದು ಅರ್ಧ ಅನ್ನ ಆದಮೇಲೆ ಕ್ಲೋಸ್ ಮಾಡಿ 1 ವಿಷಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ನಾವು ಮೊದಲೇ ವಿಷಲ್ ಕ್ಲೋಸ್ ಮಾಡಿದರೆ 2 ವಿಷಲ್ ಹೊಡಿಸ್ಬೇಕಾಗುತ್ತೆ. ನಮ್ಗೆ ಇವಾಗ ಆಲ್ರೆಡಿ ಅರ್ಧ ಬೆಂದಿತ್ತಲ್ಲ, ಹಾಗಾಗಿ 1 ವಿಷಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ಇವಾಗ ನಾನು ಅದನ್ನು ಸೈಡ್ಗಿಟ್ಟು ಚಿಕನ್ ಕುರ್ಮ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೇನೆ. ನೋಡಿ, ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿ ಸೇರಿಸಿದ್ದೇನೆ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೇನೆ, ಒಂದು 4 ಹಸಿರುಮೆಣಸಿನ್ಕಾಯಿ ಸೇರಿಸಿದ್ದೇನೆ, ಪುದೀನ ಸೊಪ್ಪು ಸೇರಿಸಿದ್ದೇನೆ. ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಕಮ್ಮಿ ಆಗಬೇಕು, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ರೆಡಿ ಆಗೋದಕ್ಕೆ ಅನ್ನನೂ ಕೂಗಿ ಅದ್ರ ವಿಷಲ್ ಕೂಡ ಬಿಟ್ಟಿರುತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಮತ್ತು ನಾವು ಮೊಸರು ಹಾಕಿರೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಆಗಿರುತ್ತೆ. ಇವಾಗ ನೀರೇನು ಸೇರಿಸಬಾರ್ದು, ಹಾಗೆ ಚಿಕನ್ನು ಅದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ನಾವು ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಮಾಡಿಟ್ಕೊಂಡಿದ್ವಲ್ಲ ಅದನ್ನೇ ಸೇರಿಸಿದ್ದೀನಿ, 2 ಸ್ಪೂನು. ನೀವು ಬೇಡ ಅಂದರೆ ಚಿಕನ್ ಮಸಾಲ ರೆಡಿ ಮಸಾಲಗಳು ಬರುತ್ತಲ್ಲ, ತೇಜು ಮಸಾಲ, ಸ್ಪರ್ಸ್ ಮಸಾಲ, ಆ ಥರದ್ದು GRP ಯಾವುದಾದ್ರೂ ಸೇರಿಸ್ಕೋಬೋದು. ನನ್ನ ಮನೆಯಲ್ಲೇ ಮಾಡಿರೋ ಮಟನ್ ಮಸಾಲ ಅದನ್ನೇ ಸೇರಿಸಿದ್ದೀನಿ.
ಇಲ್ಲಿ ಯಾವುದೇ ರುಬ್ಬಿ ಹಾಕ್ತಾಯಿಲ್ಲ ಅಥವಾ ಯಾವುದೇ ಎಕ್ಸ್ಟ್ರಾ ಮಸಾಲೆಗಳು ಸೇರಿಸ್ತಾ ಇಲ್ಲ. ತುಂಬ ಲೈಟಾಗಿರುತ್ತೆ ಮಸಾಲ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ನೀರು ಬಿಟ್ಟು ಚಿಕನ್ನು ಬೆಂದಿದೆ. ಇವಾಗ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ನೀವು ಅದಕ್ಕೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದಿತ್ತು. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಮ್ಮ ಅಂತ ಹೇಳಿದ್ರು ಮಕ್ಕಳು ಅಂತೇಳಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ರೈಸ್ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ. ನಾವು ಮೊದಲೇ ಉಪ್ಪು ಸೇರಿಸಿದ್ವಿ. ಗ್ರೇವಿ ನೋಡಿಕೊಂಡು ಟೇಸ್ಟು ಬೇಕಿದ್ದರೆ ಉಪ್ಪು ಸೇರಿಸ್ಕೋಬೋದು. ನೋಡಿ ಇವಾಗ ಈ ಥರ ರೆಡಿಯಾಗಿದೆ ಗ್ರೇವಿ. ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಉದುದ್ರಾಗಿ ತುಂಬ ಮೆತ್ತಗೆ ಚೆನ್ನಾಗಿ ರೆಡಿಯಾಗಿದೆ ಅನ್ನೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಾವು ಕಾಯಲ್ಲಿ ಸೇರಿಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಕಾಯಲ್ಲಿ ಮಾಡೋದಕ್ಕಾಗಲ್ಲ, ಕಾಯಿಲ್ಲ ಅಂತ ಅನಿಸಿದ್ರೆ ನಾವು ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಹಾಲು, ಅದನ್ನೇ ಒಂದು ಲೋಟ ಹಾಲು ಸೇರಿಸ್ಕೋಬೋದು. ನೋಡಿ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗುತ್ತೆ. ಈ ಥರ ಮಾಡ್ಕೊಳ್ಳಿ ಈ ವಿಧಾನದಲ್ಲಿ. ಕುರ್ಮಾ ಅಂತೂ ತುಂಬ ಚೆನ್ನಾಗಿದೆ. ರೈಸ್ ಜೊತೆ ನಾವು ತಿಂದಾದಮೇಲೆ ತಾನೇ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.